ನನ್ನ ಹಕ್ಕು ಆ್ಯಂಡ್ ಆ್ಯಸ್ ಎ ಸಿಟಿಸನ್ ನನ್ನ ರೆಸ್ಪಾನ್ಸಿಬಿಲಿಟಿ ಕೂಡ. ಅದು 1 ಅವರ್ ಅಲ್ಲ, ಅರ್ಧ ಗಂಟೆ ಅಲ್ಲ, 1 ಅವರ್ 2 ಅವರ್ ಆದರೂ ಕೂಡ ಕ್ಯೂವಲ್ಲಿ ನಿಂತು ನನ್ನ ಹಕ್ಕನ್ನು ಚಲಾಯಿಸಬೇಕು. ಸೊ ನಾನು ನನ್ನ ಹಕ್ಕನ್ನು ಚಲಾಯಿಸಿದ್ದೀನಿ. ಯಾರ್ಯಾರು ಮನೇಲಿದ್ದೀರಾ ದಯವಿಟ್ಟು ತಾವೆಲ್ಲ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿ. ಯಾರು ನಿಮಗಿಷ್ಟ, ಯಾರು ಸೊಸೈಟಿಗೆ ಒಳ್ಳೇದು ಮಾಡ್ತಾರೋ, ಯಾರು ನಿಮ್ಗೆ ಒಳ್ಳೆಯವರು ಅನಿಸ್ತಾರೋ ಅವ್ರಿಗೆ ಬಂದು ವೋಟನ್ನು ಹಾಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನೋಡ್ತಾ ಇದ್ದೀನಿ ನಾನು ಎಲ್ಲ ಕಡೆ ಹೆಚ್ಚೆಚ್ಚು ವೋಟಿಂಗ್ ಆಗಬೇಕು ಅಂತ ಎಲೆಕ್ಷನ್ ಕಮಿಷನ್ ಇರ್ಬೋದು, ಕೆಲವು ಸಂಘ ಸಂಸ್ಥೆಗಳಿರ್ಬೋದು, ಎಲ್ಲ ಕೆಲಸ ಮಾಡ್ತಿದ್ದಾರೆ. ನಾನು ಖುಷಿಯಾಗಿದ್ದು ಬೆಳಗ್ಗೆ ಕಾರಲ್ಲಿ ಬರ್ತಾ ನೋಡಿದೆ ಒಂದು ಕಡೆ ನೃಪತುಂಗ ರಸ್ತೆಯಲ್ಲಿ ನಿಸರ್ಗ ಗ್ರ್ಯಾಂಡ್ ಅನ್ನೋರು ವೋಟ್ ಹಾಕ್ಕೊಂಡು ಬಂದರೆ ಅವ್ರಿಗೆ ಫ್ರೀ ಊಟ ತಿಂಡಿ ಕಾಫಿ ಎಲ್ಲ ಕೊಡ್ತಾರೆ ಅಂತ. ಸೊ ಆ್ಯಸ್ ಎ ಸಿಟಿಸನ್ ಅವ್ರವ್ರ ರೆಸ್ಪಾನ್ಸಿಬಿಲಿಟಿಗಳು ಎಲ್ಲ ಮಾಡ್ತಿದ್ದಾರೆ. ಸೊ ದಯವಿಟ್ಟು ಎಲ್ಲ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಬಂದು ವೋಟನ್ನು ಮಾಡಿ. ಸರ್, ವೋಟಿಂಗ್ ಪರ್ಸೆಂಟೇಜು ಯೂತ್ದು ಎಸ್ಪೆಷಲಿ ಕಮ್ಮಿ ಆಗ್ತಾ ಇರುತ್ತೆ. ಅಂದರೆ ಸಂಜೆ ಅಷ್ಟಲ್ಲಿ ನೋಡಿದಾಗ ನಮಗೆ 60%, 70% ಅಷ್ಟೇ ವೋಟಿಂಗ್ ಆಗಿರುತ್ತೆ. ಅದು 90%, 100% ಆಗಬೇಕಂದ್ರೆ ಆ ಯೂತ್ಸ್ಗೆ ಎಸ್ಪೆಷಲಿ ನ್ಯೂ ವೋಟರ್ಸ್ಗೆಲ್ಲ ಏನು ಹೇಳಕ್ಕೆ ಬಯಸ್ತಾರೆ? ನ್ಯೂ ವೋಟರ್ಸ್ ಖುಷಿಯಿಂದ ಬಂದು ಹಾಕಬೇಕು, ನಮ್ಮ ರೈಟ್ಸನ್ನು ನಾವು ಚಲಾಯಿಸ್ತಿದ್ದೀವಿ ಅಂತ. ಪ್ಲಸ್ ನಾನು ಬೆಳಗ್ಗೆ ನ್ಯೂಸ್ ಚಾನಲ್ಸಲ್ಲಿ ನೋಡ್ತಾ ಇದ್ದೆ, ಹಿರಿಯ ನಾಗರಿಕರೇ ಹೆಚ್ಚೆಚ್ಚು ಕ್ಯೂವಲ್ಲಿ ನಿಂತು ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾಯಿದ್ರು, ವೋಟಿಂಗ್ ಮಾಡ್ತಾಯಿದ್ರು. ಅವರು ಎಲ್ರಿಗೂ ನಿಜವಾಗ್ಲೂ ಆ್ಯಸ್ ಎ ಯೂತ್ ನಾವುಗಳು ಥ್ಯಾಂಕ್ ಯು ಅಂತ ಹೇಳಬೇಕು. ನಾನು ಬೆಳಗ್ಗೆನೇ ಯಾಕೆ ಬಂದೆ ಅಂದರೆ ಅಟ್ಲೀಸ್ಟ್ ನಮ್ಮನ್ನು ನೋಡಿ ನಮ್ಮನ್ನು ಇಷ್ಟಪಡೋರು, ನಮ್ಮ ಫಾಲೋಯರ್ಸು ಬಂದು ದಯವಿಟ್ಟು ವೋಟ್ ಮಾಡಿ. ಆ್ಯಂಡ್ ವೋಟ್ ಮಾಡಿರೋರು ಯಾರಿಗೆ ಮಾಡಿಲ್ವೋ ದಯವಿಟ್ಟು ವೋಟ್ ಮಾಡಿ ಅಂತ ಹೇಳಲಿ ಅಂತ. ಎಸ್ಪೆಷಲಿ ಯೂತ್ಸ್ ದಯವಿಟ್ಟು ಬಂದು ಎಲ್ಲರೂ ವೋಟ್ ಮಾಡಬೇಕು. ಇಫ್ ಯು ಸಿ ವೋಟ್ ಬಂದಿದೆ, ಸುಮಾರು ಜನ, ಹೆಚ್ಚು ಜನ ಬಂದಿದ್ದಾರೆ. ಈಗ ನಾರ್ಮಲಾಗಿ ಬೇರೆ ಕಡೆ ನೋಡ್ದಂಗೆ ಇಲ್ಲಿ ತುಂಬ ಜನ ಬಂದಿದ್ದಾರೆ. ಏನು ಅನ್ಸುತ್ತೆ ಸರ್? ತುಂಬ ಖುಷಿ ಆಯ್ತು ನನಗೆ. ನಾನು ಹೇಳಿದ್ನಲ್ಲ ಅವಲ್ಲ ಬಂದು ನೋಡಿದ ತಕ್ಷಣ ದೊಡ್ಡ ಕ್ಯೂ ನೋಡಿ ನನಗೆ ಭಾಳ ಖುಷಿ ಆಯಿತು. ಅದರಲ್ಲೂ ಹಿರಿಯರು ಎಲ್ಲರೂ ಒಂದಷ್ಟು ಹಿರಿಯರೇ ಬಂದು ನಿಂತಿದ್ರು. ಆ್ಯಂಡ್ 60+ ಅವ್ರಿಗೆ ನಾನೇ ಒಂದಷ್ಟು ಜನನ ಮುಂದೆ ಕಳಿಸ್ತೀನಿ, ಹೋಗಿ ವೋಟ್ ಮಾಡಿ ಅಂತ. ಸೊ ಮೋರ್ ದೆನ್ ಕ್ಯೂವಲ್ಲಿ ನಿಂತ್ಕೊಂಡ್ವಿ ಅನ್ನೋದಕ್ಕಿಂತ ನಮ್ಮ ವೋಟನ್ನು ನಾವು ವೇಸ್ಟ್ ಮಾಡಲಿಲ್ಲ. ನಾಳೆ ದಿನ ಏನಾದರೂ ನಮಗೆ ಬೇಕು ಅಂದರೆ ಹಕ್ಕಿಂದ ಕೇಳ್ಬೋದು, ಈ ಕೆಲಸ ಆಗಿಲ್ಲ ಮಾಡಿರಿ ಅಂತ. ಅದು ಮನಸ್ಸಿಂದ ಕೇಳಬೇಕು ಅಂದರೆ ವೋಟ್ ಮಾಡಿರಬೇಕು. ವೋಟ್ ಮಾಡದೆ ಅವ್ರು ಅದು ಮಾಡಿಲ್ಲ ಇದು ಮಾಡಿಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಳೋದಕ್ಕಿಂತ ವೋಟ್ ಮಾಡ್ಬಿಟ್ಟು ಕೇಳಿದ್ರೆ ಅದಕ್ಕೊಂದು ವ್ಯಾಲ್ಯೂ ಜಾಸ್ತಿ ಇರುತ್ತೆ.